ಹಾಯ್ ಹಲೋ ನಮಸ್ಕಾರ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಅನು ಮತ್ತು ಭಾಸ್ಕರ್ ಫಸ್ಟ್ ನೈಟ್ ಶುಭಾರಂಭದ ಮೌನ. ಬೆಂಗಳೂರಿನ ಐಷಾರಾಮಿ ಜೀವನಕ್ಕೆ ಹೊಂದಿಕೊಂಡಿದ್ದಂತಹ ಅನು ಮತ್ತು ಸಾಂಪ್ರದಾಯಿಕ ಕೃಷಿ ಕುಟುಂಬದ ಭಾಸ್ಕರ್ ಇಬ್ಬರ ವಿವಾಹವು ಇಡೀ ಹಳ್ಳಿಯ ದೊಡ್ಡ ಸಮಾರಂಭನೇ ಆಗೋಗಿತ್ತು. ಈಗ ಮದುವೆಯಾದ ಎಲ್ಲ ಕಾರ್ಯಗಳು, ಕೆಲಸಗಳು, ಮದುವೆದು ಎಲ್ಲ ಮುಗಿದಿತ್ತು. ಅದು ಅವರ ಬದುಕಿನ ಪ್ರಮುಖ ರಾತ್ರಿ. ಆ ಒಂದು ಕ್ಷಣ ಆಗಮಿಸಿತ್ತು. ಅದು ಮೊದಲ ರಾತ್ರಿ. ರೂಮು ಪರಿಮಳಯುಕ್ತ ಮಲ್ಲಿಗೆ ಮತ್ತು ಗುಲಾಬಿ ಹೂಗಳಿಂದ ಅಲಂಕೃತವಾಗಿತ್ತು. ದೀಪಗಳು ಮಂದವಾಗಿದ್ವು. ಈ ಶಾಂತ ನವವಿವಾಹಿತರ ಕೋಣೆಗೆ ಅನ್ನು ಹೆಜ್ಜೆ ಇಟ್ಟಾಗ ಅವಳ ಹೃದಯ ಜೋರಾಗಿಯೇ ಬಡ್ಕೊಳ್ತಾ ಇತ್ತು. ಇಷ್ಟರ ತನಕ ಮದುವೆಯ ಜವಾಬ್ದಾರಿಗಳಲ್ಲಿ ಮುಳುಗಿ ತೇಲಿ ಹೋಗಿದ್ದ ಅವರಿಬ್ಬರಿಗೂ ಕೂಡ ಈಗ ಇದ್ದಕ್ಕಿದ್ದ ಹಾಗೇನೆ ಒಬ್ಬರನ್ನೊಬ್ಬರು ಎದುರಿಸುವಂತಹ ಸಮಯ ಬಂದ್ಬಿಟ್ಟಿದೆ. ಇಬ್ಬರಿಗೂ ಕೂಡ ಅತೀವವಾದ ಭಯ, ಆತಂಕ ಇದೆ. ಯಾಕಂದರೆ ಇಬ್ಬರಿಗೂ ಕೂಡ ಇದೆಲ್ಲವೂ ಕೂಡ ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ತಳಮಳ ಇದ್ದದ್ದೇ. ಭಾಸ್ಕರ್ ಮಂಚದ ಮೇಲೆ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ಉತ್ಸಾಹಕ್ಕಿಂತ ಹೆಚ್ಚಾಗಿ ಒಂದು ಸೌಮ್ಯವಾದ ಗೊಂದಲ ಮತ್ತು ಗೌರವ ಅನ್ನೋದಿತ್ತು. ಅನು ತಟ್ಟೆಯಲ್ಲಿನ ಹಾಲು ಮತ್ತು ಕೇಸರಿಯ ಪಾನೀಯವನ್ನು ಪಕ್ಕದ ಟೇಬಲ್ ಮೇಲಿಟ್ಟು ನಿಧಾನವಾಗಿ ಅವನ ಪಕ್ಕದಲ್ಲಿ ಕುಳಿತುಕೊಂಡ್ಳು. ಕೆಲಕಾಲ ಪೂರ್ಣ ಮೌನವಿತ್ತು. ಕಿಟಕಿಯ ಹೊರಗೆ ಜೀರುಂಡೆಗಳು, ಹಾಗೆ ಸಣ್ಣ ಸಣ್ಣ ಹುಳುಗಳು, ರಾತ್ರಿಯ ಹೊತ್ತು ಸದ್ದು ಮಾಡುವಂತಹ ಆ ಕಿರ್ಚಾಡುವಂತಹ ಹುಳುಗಳ ಸಣ್ಣ ಸದ್ದು ಭಯ ಪಡಿಸ್ತಾ ಇದ್ವು. ಅವು ಮಾತ್ರ ಕೇಳಿಸ್ತಾ ಇತ್ತು. ಭಾಸ್ಕರ್ ಈ ಮೌನವನ್ನು ಮುರಿಯಲು ಇಷ್ಟಪಟ್ಟ. ಅವನು ನಿಧಾನವಾಗಿ ಅನು ಕೈಯನ್ನು ತುಂಬ ಸೌಮ್ಯವಾಗಿ ತೆಗೆದುಕೊಂಡ ಗೌರವದಿಂದನೇ ಮುಟ್ಟ. ಅದರಲ್ಲಿ ಯಾವುದೇ ರೀತಿಯ ಕಪಟ ಇರಲಿಲ್ಲ, ಕೇವಲ ಪ್ರೀತಿ ಇತ್ತು. ಅನು ಭಾಸ್ಕರ್ ಸೌಮ್ಯವಾಗಿ ಹೇಳಿದ್ದ, ಈ ದಿನ ನಮ್ಮಿಬ್ಬರಿಗೂ ಹೊಸದಾದ ಆರಂಭ. ನಮಗೆ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಹೆಚ್ಚು ತಿಳಿದಿಲ್ಲ. ಇದು ಅರೇಂಜ್ಡ್ ಮ್ಯಾರೇಜು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಪರಸ್ಪರರ ಮೇಲೆ ಇರುವ ವಿಶ್ವಾಸವೇ ನಮ್ಮ ಈ ಬಂಧದ ಶಕ್ತಿ ಅಂತ. ನೀನು ಯಾವುದೇ ಒತ್ತಡದಲ್ಲಿ ಇರಬೇಕಾಗಿಲ್ಲ. ಈ ರಾತ್ರಿ ಕೇವಲ ನಮ್ಮಿಬ್ಬರ ಮನಸ್ಸುಗಳು ಒಂದಾಗುವ ರಾತ್ರಿಯಾಗಲಿ. ನಾವು ಆರಾಮವಾಗಿಯೇ ಮಾತಾಡೋಣ. ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ. ನಾನು ಯಾವುದಕ್ಕೂ ಬಲವಂತ ಮಾಡೋದಿಲ್ಲ ಅಂತ ಹೇಳ್ತಾನೆ. ಭಾಸ್ಕರನ ಈ ಪ್ರಾಮಾಣಿಕ ಮಾತು ಅನುಳ ಕಣ್ಣಲ್ಲಿ ನೀರನ್ನು ತರಿಸುತ್ತೆ. ಅವಳು ತಲೆ ತಗ್ಗಿಸಿ, ನೀವು ಹೀಗೆ ಹೇಳ್ತೀರಿ ಎಂದು ನಾನು ಅಂದುಕೊಂಡೇ ಇರಲಿಲ್ಲ. ನಾನು ತುಂಬ ಆತಂಕದಲ್ಲಿದ್ದೇನೆ ಅಂತ ಅಂದಳು. ನಾನು ಇಡೀ ದಿನ ನಿನ್ನನ್ನು ಗಮನಿಸಿದೆ ಅನು. ಮದುವೆಯ ಓಡಾಟದಲ್ಲಿಯೂ ಕೂಡ ನೀನು ಎಲ್ಲರನ್ನ ತುಂಬ ಚೆನ್ನಾಗಿ ನೋಡಿಕೊಂಡೆ, ಬಾಯಿ ತುಂಬ ಮಾತಾಡಿಸ್ದೆ. ನನಗೆ ಗೊತ್ತು, ನೀನು ತುಂಬ ಅಂದರೆ ತುಂಬ ಒಳ್ಳೆಯವಳು ಮತ್ತು ಬಲಶಾಲಿ, ಹಾಗೆ ತುಂಬ ಬುದ್ಧಿವಂತೆ ಕೂಡ. ಆದರೆ ನಾನು ಏನೇ ತಿಳ್ಕೊಂಡಿದ್ರು ಕೂಡ, ಆದರೂ ಕೂಡ ತಿಳ್ಕೊಳ್ಳೋದು ಬಹಳಷ್ಟು ಇರುತ್ತೆ. ಅದನ್ನು ನೀನು ಬಾಯ್ಬಿಟ್ಟು ಹೇಳಿದರೆ ಮಾತ್ರ ನನಗೆ ಗೊತ್ತಾಗತ್ತೆ. ನಮಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಈ ಕ್ಷಣ ಸಿಕ್ಕಿದೆ ಅಂತ ಅನ್ಕೋ. ಭಾಸ್ಕರ್ ಈ ಮಾತನ್ನು ಹೇಳಿ ನಗ್ತಾನೆ. ಅವರು ತಮ್ಮ ಮೊದಲ ರಾತ್ರಿಯನ್ನು ಸಾಂಪ್ರದಾಯಿಕ ಪ್ರಾರಂಭಕ್ಕಿಂತ ಪರಸ್ಪರರ ಕಥೆಗಳನ್ನು ಹೇಳಲು ಮೀಸಲಿಡ್ತಾರೆ. ಅನು ತನ್ನ ಬಾಲ್ಯದ ಕನಸುಗಳ ಬಗ್ಗೆ ಹೇಳ್ತಾಳೆ. ನನಗೆ ಸಣ್ಣದಿಂದಲೂ ಕೂಡ ಶಿಕ್ಷಕಿ ಆಗಬೇಕು ಅನ್ನೋ ಆಸೆ ಅನ್ನೋದು ತುಂಬ ಇತ್ತು. ಬೆಂಗಳೂರಿನಲ್ಲಿ ನಾನೊಂದು 5 ವರ್ಷ ಕಾರ್ಪೊರೇಟ್ ಕೆಲಸ ಮಾಡಿದೆ. ಆದರೆ ನನ್ನ ಮನಸ್ಸಿದೆಯಲ್ಲ, ಯಾವಾಗಲೂ ಕೂಡ ಪುಸ್ತಕ ಮತ್ತು ಮಕ್ಕಳತ್ತಾನೇ ಇರ್ತಿತ್ತು. ದೊಡ್ಡ ಕನಸುಗಳಿಗೆ ಓಡಾಡ್ತಿದ್ದೆ, ಆದರೆ ಅಲ್ಲಿನ ವೇಗದಲ್ಲಿ ಶಾಂತಿಯೇ ಸಿಗ್ತಾ ಇರಲಿಲ್ಲ. ಭಾಸ್ಕರ್ ಬಂದು ಮಣ್ಣಿನ ಮಗ. ನಮ್ಮ ಪೂರ್ವಜರು ಬಂದು ರೈತರೇ ಆಗಿದ್ದರು. ನನ್ನ ತಂದೆ ಕೂಡ ದೊಡ್ಡ ರೈತನೇ. ನಾನು ಇಂಜಿನಿಯರಿಂಗ್ ಓದಿದ್ರೂ ಕೂಡ ಮತ್ತೆ ನನ್ನ ಹಳ್ಳಿಗೆ ಹಿಂತಿರುಗಿ ಬಂದುಬಿಟ್ಟೆ. ಈ ಮಣ್ಣಿನ ಸಂಪರ್ಕ, ನೀರು, ಕೃಷಿ ನನ್ನ ಪಾಲಿಗೆ ದೇವರು. ನಾನು ಇತ್ತೀಚೆಗೆ ಸಾವಯವ ಕೃಷಿ ಮತ್ತು ಡೈರಿ ಫಾರ್ಮಿಂಗ್ನಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿನ ಜೀವನ ತುಂಬ ಶಾಂತವಾಗಿದೆ, ಆದರೆ ಯಾವಾಗಲೂ ಕೂಡ ಸವಾಲುಗಳಿಂದ ಕೂಡಿರ್ತದೆ. ಅನು ಆಸಕ್ತಿಯಿಂದ ಕೇಳಿದ್ಲು, ನೀವು ನಿಮ್ಮ ಇಂಜಿನಿಯರಿಂಗ್ ಜ್ಞಾನವನ್ನು ಕೃಷಿಯಲ್ಲಿ ಹೆಂಗೆ ಬಳಸ್ಕೊಳ್ತೀರಾ ಅಂತ. ನಾವು ನೀರಾವರಿ ಪದ್ಧತಿಯನ್ನು ಆಧುನೀಕರಿಸಿದ್ದೀವಿ, ಹಸಿರುಮನೆ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಭೂಮಿಗೆ ನಮ್ಮ ಓದುವಿಕೆ ಜ್ಞಾನವನ್ನು ಕೊಟ್ಟಾಗ ಅದು ನಮಗೆ ಹೆಚ್ಚಿನ ಲಾಭನ ಕೊಡುತ್ತೆ ಅಂತ ಭಾಸ್ಕರ್ ಹೇಳ್ತಾನೆ. ಅವರು ಮಾತಾಡ್ತಾ ಸಮಯ ನೋಡಿದ್ರೆ ತುಂಬ ದೂರ ಹೋಗಿದೆ. ಬೆಳಗ್ಗೆ 4 ಗಂಟೆ ಹೋಗಿದೆ. ಇಬ್ಬರಿಗೂ ಪರಸ್ಪರರ ಇಷ್ಟಗಳು, ಭಯಗಳು, ಜೀವನದ ದೃಷ್ಟಿಕೋನಗಳ ಬಗ್ಗೆ ಚೆನ್ನಾಗಿ ಅಂದರೆ ಅತಿಯಾಗಿ ಅರ್ಥ ಆಗೋಯ್ತು.
ಅನ್ನೋದು ತಿಳಿದು ಬಂತು ಭಾಸ್ಕರ್ ಒಬ್ಬ ಸಂವೇದನಾಶೀಲ ಪ್ರಗತಿಪರ ಮನೋಭಾವದ ಮನುಷ್ಯ ಅಂತ. ಭಾಸ್ಕರ್ಗೆ ಗೊತ್ತಾಯಿತು ಅನು ತನ್ನ ಕನಸುಗಳನ್ನು ಮರೆಯದ ಗಟ್ಟಿಯಾದ ನಿರ್ಧಾರ ಇರುವಂತಹ ಒಂದು ಛಲ ತುಂಬಿರುವಂತಹ ಹೆಣ್ಣು. ಕೇವಲ ಗಂಡ ಮಾಡಿಟ್ಟಿದ್ದನ್ನು ಹುಣ್ಕೊಂಡು ಮನೆಯಲ್ಲಿ ಆರಾಮವಾಗಿ ಇರಬೇಕು ಅನ್ನೋದಷ್ಟೇ ಆಸೆ ಅಲ್ಲ, ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಛಲ ಇರುವಂತಹ ಹೆಣ್ಣು ಅಂತ. ಹೀಗೆ ಅವರು ತಮ್ಮ ಮುಂದಿನ ಜೀವನದ ಬಗ್ಗೆ ಮಾತಾಡಿದ್ರು. ನಾನು ನಿಮಗೆ ಒಂದು ಮಾತು ಕೊಡುತ್ತೇನೆ ಅನ್ನೋ ಭಾಸ್ಕರ್ ನಿಧಾನವಾಗಿ ಹೇಳ್ದ. ನಿನ್ನ ಕನಸುಗಳು ಆಸಕ್ತಿಗಳು ನಮ್ಮ ಮನೆಯಿಂದ ಎಂದಿಗೂ ಕೂಡ ದೂರ ಮಾಡಿಸೋದಿಲ್ಲ. ನಮ್ಮ ಹಳ್ಳಿಯಲ್ಲಿ ಉತ್ತಮ ಶಾಲೆಗಳಿಲ್ಲ. ನೀನು ನಿನ್ನ ಶಿಕ್ಷಕಿಯಾಗುವ ಕನಸನ್ನು ಇಲ್ಲಿನ ಮಕ್ಕಳಿಗಾಗಿ ಈಡೇರಿಸಬಹುದಲ್ವೇ? ನಾನು ನಿಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇನೆ. ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಣ. ಅನುಳ ಕಣ್ಣುಗಳು ಅಚ್ಚರಿ ಮತ್ತು ಪ್ರೀತಿಯಿಂದ ತುಂಬಿ ಹೋದವು. ಭಾಸ್ಕರ್, ನೀವು ನಿಜವಾಗಿಯೂ ನನ್ನ ಬಗ್ಗೆ ಇಷ್ಟು ಯೋಚಿಸ್ತೀರಾ? ನನ್ನ ಆಸೆ ಕನಸುಗಳನ್ನು ಇಷ್ಟು ಗೌರವಿಸ್ತೀರಾ? ನೀವು ಅದನ್ನು ಪೋಷಿಸ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ನನ್ನ ಬಹುದಿನದ ಕನಸು. ಅವಳು ತನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವಾಗದೆ ಅವನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಮುತ್ತಿಟ್ಟಳು. ಅವರು ಮಾತನಾಡುವುದನ್ನು ನಿಲ್ಲಿಸಿದಾಗ ಪೂರ್ವದಲ್ಲಿ ಸೂರ್ಯ ಉದಯಿಸುತ್ತಿದ್ದ. ಮೊದಲ ಕಿರಣಗಳು ಕೋಣೆಯೊಳಗೆ ಬರ್ತಾ ಇದ್ದಾವೆ, ಇಣುಕ್ತಾ ಇದ್ದಾವೆ. ಸೂರ್ಯೋದಯ ಆಗ್ತಾ ಇದೆ. ಅನು ಮೆಲುಕಾಕಿದ್ಲು. ಭಾಸ್ಕರ್ ನಗ್ತಾ, ಇದು ನಮ್ಮ ಜೀವನದ ಮೊದಲ ಸೂರ್ಯೋದಯ ಅನು. ಇಡೀ ರಾತ್ರಿ ನಾವು ಮಾತಾಡಿದ್ದೀವಿ. ಈಗ ನಾವಿಬ್ಬರು ಕೇವಲ ಪತಿ ಪತ್ನಿಯರಲ್ಲ, ಒಳ್ಳೆಯ ಗೆಳೆಯ ಗೆಳತಿಯರು. ಅನು ಅವನನ್ನು ಪ್ರೀತಿಯಿಂದ ನೋಡುತ್ತಾ, ನಾವು ಇಬ್ಬರು ಉತ್ತಮ ಸ್ನೇಹಿತರು ಮತ್ತು ಆ ಸ್ನೇಹಿತರೇ ಈಗ ಪತಿ ಪತ್ನಿಯರು ಅಂತ ಅಂದ್ಲು. ಆ ರಾತ್ರಿ ದೈಹಿಕ ಸಂಬಂಧವಿಲ್ಲದಿದ್ದರೂ ಅದು ಅವರ ಬದುಕಿನ ಅತ್ಯಂತ ಆಳವಾದ ಅರ್ಥಪೂರ್ಣವಾದ ಮೊದಲ ರಾತ್ರಿಯಾಗಿತ್ತು. ಅವರು ಬರೀ ಒಬ್ಬರಿಗೊಬ್ಬರು ಪರಿಚಯವಾಗಲಿಲ್ಲ, ಅವರು ಪರಸ್ಪರರ ಕನಸುಗಳನ್ನು ಈಡೇರಿಸ್ಕೊಂಡ್ರು, ಅರಿತುಕೊಂಡ್ರು, ಅವುಗಳಿಗೆ ನೀರಿರುವ ಭರವಸೆಯನ್ನು ಕೊಟ್ಟರು. ಇದೆ ಅನು ಮತ್ತು ಭಾಸ್ಕರ್ ಅವರ ಹೊಸ ಜೀವನ, ಹೊಸ ಬದುಕು ಈ ರೀತಿಯಾಗಿ ಪ್ರಾರಂಭ ಆಯಿತು. ಕೇವಲ ಮೊದಲ ರಾತ್ರಿ ಅಂದರೆ ಎರಡು ದೇಹಗಳ ಮಿಲನ ಅಲ್ಲ, ಎರಡು ಮನಸ್ಸುಗಳ ಮಿಲನವೂ ಹೌದು. ಇದನ್ನು ಅರಿತವರು ಜೀವನದಲ್ಲಿ ಖಂಡಿತ ಗೆದ್ದೇ ಗೆಲ್ತಾರೆ. ಅವರ ಗೆಳೆತನ ಅವರ ದಾಂಪತ್ಯವನ್ನು ಕೊನೆ ಕಾಲದವರೆಗೂ ತಗೊಂಡು ಹೋಗುತ್ತೆ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಇದೇ ರೀತಿಯ ನೂರಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇದೆ. ನಿಮಗೆ ಬೇಕಾದ ವಿಡಿಯೋವನ್ನು ನಿಮಗೆ ಸಮಯ ಸಿಕ್ಕಾಗ ಖಂಡಿತ ವಾಚ್ ಮಾಡಬಹುದಾಗಿರುತ್ತೆ.